ಕಲಬುರಗಿ ಜಿಲ್ಲೆ ಜನರಿಗೆ ಭೀಮಾ ನದಿ ಕಂಟಕ ಯಾವ ರೀತಿಯಾಗಿ ಎದುರಾಗಿದೆ ಅಂದ್ರೆ ಕಲಬುರಗಿ ಜಿಲ್ಲೆ ಕಂಪ್ಲೀಟ್ ಆಗಿ ಜಲಾವೃತವಾಗಿರುವ ರೀತಿನೇ ಇದೆ. ಸಂತ್ರಸ್ತರ ರಕ್ಷಣೆಗೆ ಬಂದಿದೆ ಈಗ ಸೇನಾಪಡೆ. ಹಲವು ಗ್ರಾಮಗಳಲ್ಲಿ ಮಿಡ್ ನೈಟ್ ಆಪರೇಷನ್ ಅನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಗ್ರಾಮಗಳು ಜಲಾವೃತವಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ NDRF ತಂಡದವರು ಹರಸಾಹಸವನ್ನ ಪಡ್ತಾ ಇದ್ದಾರೆ, SDRF ತಂಡದವರು ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಇದರ ಜೊತೆಗೆ ಆರ್ಮಿಯವರು ಕೂಡ ಈಗ ಬಂದಿರುವಂತದ್ದು. ಅಫ್ಜಲ್ಪುರದ ಉಡಚಣ ಗ್ರಾಮಸ್ಥರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. SDRF ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯ ನಡೀತಾ ಇರುವಂತದ್ದು. ಕತ್ತಲಿನಲ್ಲೂ ಕೂಡ ಪ್ರವಾಹ ಸಂತ್ರಸ್ತರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಅಲ್ಲಿ 1,000ಕ್ಕೂ ಅಧಿಕ ಸಂತ್ರಸ್ತರನ್ನ ರಕ್ಷಣೆ ಮಾಡಲಾಗಿದೆ. ಮನೆ ತೊರೆದು ಬರಲಿಕ್ಕೆ ಕೆಲವರು ನಿರಾಕರಣೆಯನ್ನು ಮಾಡ್ತಾ ಇರುವಂತದ್ದು. ಮನವೊಲಿಸಿ SDRF ತಂಡದಿಂದ ರಕ್ಷಣೆ ಮಾಡಲಾಗ್ತಾ ಇರುವಂತದ್ದು. ಸಾಕಷ್ಟು ಜನ ಸಿಕ್ಕಾಕೊಂಡಿದ್ದಾರೆ. ಅವರ ಮನೆಗಳು ಕಂಪ್ಲೀಟ್ ಆಗಿ ಅಲ್ಲಿ ಜಲಾವೃತವಾಗಿರುವಂತಹ ಸಂದರ್ಭದಲ್ಲೂ ಕೂಡ ಅವರು ಹೊರಗಡೆ ಬರಲಿಕ್ಕೆ, ಅಂದ್ರೆ ಆ ಮನೆ ಬಿಟ್ಟು ಹೊರಗಡೆ ಬರಲಿಕ್ಕೆ ನಾವು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಅವರ ಮನವೊಲಿಸಿ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. NDRF, SDRF ಸೇನೆಯವರು ಇವರೆಲ್ಲರೂ ಕೂಡ ಇದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಬೋಟ್ಗಳ ಮುಖಾಂತರ ಸುರಕ್ಷಿತವಾದಂತಹ ಸ್ಥಳಗಳಿಗೆ ಅವರನ್ನ ಕಳುಹಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾತ್ರಿಯಾದರೂ ಕೂಡ ಆ ಒಂದು ಟಾರ್ಚ್ ಬೆಳಕಿನಲ್ಲಿ ಅಥವಾ ಬೇರೆ ಬೇರೆ ಲೈಟ್ಸ್ ಗಳನ್ನ ತಗೊಂಡ್ಬಂದು ಅವ್ರನ್ನ ಕರ್ಕೊಂಡು ನಂತರ ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಲಾಗ್ತದೆ. ಕಲಬುರಗಿ ಜಿಲ್ಲೆಯ 148 ಹಳ್ಳಿಗಳು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿವೆ. ಅದರಲ್ಲೂ ಮುಖ್ಯವಾಗಿ ಅಫ್ಜಲ್ಪುರ ತಾಲೂಕಿನ ಏನು ಕೆಲವೊಂದು ಹಳ್ಳಿಗಳಿದಾವೆ, ಅಲ್ಲಿ ಸಂಪೂರ್ಣ ಜಲಾವೃತಗೊಂಡಿದ್ದಾವೆ. ನಾವೀಗ ಅಫ್ಜಲ್ಪುರ ತಾಲೂಕಿನ ಉಡಚಣ ಗ್ರಾಮದಲ್ಲಿ ಬಳಿದ್ದೇವೆ. ಈ ಗ್ರಾಮ ಸಂಪೂರ್ಣ ಜಲಾವೃತಗೊಂಡಿದೆ. ಹೀಗಾಗಿ ಏನು ಇಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಜನ ಅಲ್ಲಿ ತೊಂದರೆಗೆ ಸಿಲ್ಕೊಂಡಿದ್ರು. ಏನು ಅಫ್ಜಲ್ಪುರ ಏನು ಉಡಚಣ ಗ್ರಾಮದಲ್ಲಿ ಇಲ್ಲಿ ಏನಂದ್ರೆ SDRF ತಂಡ ಇರ್ಬೋದು ಮತ್ತು ಅಗ್ನಿಶಾಮಕ ದಳ ತಂಡದ ಸಿಬ್ಬಂದಿ ರಾತ್ರಿನೂ ಸಹ ಕಾರ್ಯಾಚರಣೆ ನಡೆಸುವ ಮೂಲಕ ಏನು ಅವ್ರನ್ನ ರೆಸ್ಕ್ಯೂ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಹೈಟ್ನಲ್ಲಿ ನೋಡ್ಬೋದು, ಒಂದಿಷ್ಟು ಹೈಟ್ನಲ್ಲಿ ಹಿಂದೆ ಏನೂ ಕಾಣಲ್ಲ. ಅಂದ್ರೆ ಸಂಪೂರ್ಣವಾಗಿ ಗ್ರಾಮ ಇನ್ನೂ 1 ಕಿಲೋಮೀಟರ್ ದೂರದಲ್ಲಿದೆ. ಇಷ್ಟು ರಾತ್ರಿ ಆದರೂ ಸಹ ಏನಂದ್ರೆ SDRF ಇರ್ಬೋದು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಎಲ್ಲರೂ ಸಹ ಸೇರಿ ಒಂದು ಇವತ್ತೇನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅವ್ರನ್ನೇ ಕೇಳೋಣ, ಅಲ್ಲಿ ಏನು ಒಳಗಡೆ ಏನು ಸಿಚುವೇಶನ್ ಅದಂತ. ಸರ್, ಎಲ್ಲಿ ಒಳಗಡೆ ಯಾವ ರೀತಿ ಇದೆ? ಸುಮಾರು ಈಗಾಗಲೇ ಒಂದು 1,500ರಿಂದ 2,000 ಜನ ಅಲ್ಲಿ ಮನೆಗಳಿದ್ದಾರೆ, ಅಂದ್ರೆ ಊರ್ ಜನಗಳಿದ್ದಾರೆ. ಮಧ್ಯಾಹ್ನದಿಂದ ಅವರಿಗೆ ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು AC DSP ಪೊಲೀಸ್ ಆಡಳಿತ ಅವರೆಲ್ಲರೂ ನಾವು ಹೊರಗೆ ಅವರಿಗೆ ನೀರು ಜಾಸ್ತಿ ಇರೋದ್ರಿಂದ ಅವರಿಗೆ ಹೊರಗಡೆ ಬರೋಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಆದರೆ ಕೆಲವೊಬ್ಬರು ಜನ ಬರ್ತಾ ಇದ್ದಾರೆ, ಇನ್ನೂ ಭಾಳಷ್ಟು ಜನ ಅಲ್ಲೇ ಊರಲ್ಲಿ ಉಳ್ಕೊಂಡಿದ್ದಾರೆ. ಇನ್ನೂ ನೀರು ಒಳಗೆ ಬಂದಿಲ್ಲ. ಪೂರ್ತಿ ನಡುಗಡ್ಡೆ ಆಗಿದೆ. ನಾವು ಸ್ವಲ್ಪ ಏರಿಯಾದಲ್ಲಿ ಹೈಟ್ ಇರೋದ್ರಿಂದ ಮನೆಗಳು ಅಲ್ಲೇ ಇದ್ದಾರೆ. ಅದಕ್ಕೆ ಅವರು ಯಾರು ಹೊರಗೆ ಬರ್ತಾ ಇದ್ದಾರೆ. ಆದರೂ ಕೂಡ ನಾವು ಅವ್ರು ಯಾರು ಬರ್ತಾ ಇದ್ದಾರೆ ಕಂಟಿನ್ಯೂಸ್ ಸತತವಾಗಿ ಬೆಳಗ್ಗೆಯಿಂದ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಈಗ ಇನ್ನೂವರೆಗೆ ಸುಮಾರು 150ರಿಂದ 200 ಜನ ಎಲ್ಲರಿಗೂ ನಾವು ಇಲ್ಲಿ ರಕ್ಷಣೆ ಮಾಡಿದ್ದೀವಿ. ಇದು ಗ್ರಾಮಸ್ಥರನ್ನ ಕೇಳೋಣ, ಯಾಕಂದ್ರೆ ಈಗ ಆಲ್ರೆಡಿ ಪ್ರವಾಹ ಇದಾಗಿತ್ತು. ಯಾಕ್ರಿ ಬರ್ಲಿಕ್ಕೆ ಯಾಕೆ ಗ್ರಾಮಸ್ಥರು ಯಾಕೆ ಹಿಂದೆ ಟ್ಯಾಕ್ ಆಗ್ತಾ ಇದ್ದಾರೆ? 2006ರಲ್ಲಿ ಮತ್ತು 79ನಲ್ಲಿ 2 ಸಲ ಇಲ್ಲಿ ಮುಳುಗಡೆ ಆಗಿದೆ ಸರ್. ಆದರೂ ನಮ್ಮ ಊರು ಶಿಫ್ಟ್ ಆಗ್ತಾ ಇಲ್ಲ. ಈಗಲೇ ಜಸ್ಟ್ ಲೈಕ್ ಒಂದು 110 ಮನೆ ಮಾತ್ರ ಶಿಫ್ಟ್ ಮಾಡ್ಯಾರ ಸರ್. ಆದರೂ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೇವೆ ಜಿಲ್ಲಾಡಳಿತಕ್ಕೆ, ಏನಾರೇ ಮಾಡಿ ಒಟ್ಟು ನಮ್ಮ ಉಡ್ಚಾಣ ಶಿಫ್ಟ್ ಬೇರೆ ಕಡೆ ಮಾಡ್ಬೇಕಂತ ನಾವು AC ಸಾಹೇಬರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಅಧಿಕಾರಿಗಳು ಸಹ ಬಂದಿದ್ದಾರೆ. AC ಸಹಾಯಕ ಆಯುಕ್ತರಾದಂತಹ ರಾಮಚಂದ್ರ ಅವರು ಇದ್ದಾರೆ ಇಲ್ಲಿ. ಬೆಳಗ್ಗೆಯಿಂದಲೂ ಸಹ ಇಲ್ಲಿ ರಕ್ಷಣಾ ಕಾರ್ಯದಲ್ಲಿ ನೇತೃತ್ವ ವಹಿಸ್ಕೊಂಡಿದ್ದಾರೆ. ಸರ್, ಈಗ ಇಲ್ಲಿ ಬೆಳಗ್ಗೆಯಿಂದ ನೀವು ಇಲ್ಲೆಲ್ಲ ರಕ್ಷಣಾ ಕಾರ್ಯ ಮಾಡ್ತಾ ಇದ್ರಿ. ಈ ಸಾಕಷ್ಟು ಅಂದ್ರೆ ಕೆಲವೊಬ್ರು ಹಿಂದೇಟಾಗ್ತಾ ಬರ್ಲಿಕ್ಕೆ ಇದು ಮಾಡ್ತಾ ಇದಾರೆ, ವಿರೋಧ ಮಾಡ್ತಾ ಇದಾರೆ. ಯಾವ ರೀತಿ ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಇಲ್ಲಿ ತೊಂದರೆ ಅಂತ ಏನಿಲ್ಲ, ಅವ್ರ ಜನರಿಗೆ ಭಯ ಅನ್ನೋ ಸ್ವಲ್ಪ ಕಡಿಮೆ ಇದೆ. ಕೆಲವೊಂದು ಎತ್ತರವಾದಂತಹ ಮನೆಗಳಿದಾವ, ಅಂತ ಮನೆಗಳನ್ನು ಮಾತ್ರ ಅವರು ಬರ್ಲಿಕ್ಕೆ ರೆಡಿ ಇಲ್ಲ. ಅವರನ್ನು ಕೂಡ ಮನವೊಲಿಸ್ತೀವಿ ನಾವು. ಯಾಕಂದ್ರೆ ಅವರು ಇನ್ನ ಕೆಳಗಡೆ ಸ್ವಲ್ಪ ದೂರ ಇದೆ ನಮ್ಮ ಮನೆಗೆ ನೀರು ಬರ್ಲಿಕ್ಕೆ ಅಂತ ಒಂದು ಮನೋಭಾವನೆ ಅವ್ರದ್ದು. ಆದರೂ ಕೂಡ ನಾವು ಯಾವುದೋ ಗಮನಕ್ಕೆ ತೆಗೆದುಕೊಳ್ಳದೆ ಅವರನ್ನು ನಾವು ಸ್ಥಳಾಂತರ ಮಾಡ್ತೀವಿ. ಈಗ ಮುಖ್ಯವಾಗಿ ಅವ್ರದ್ದು ಸ್ಥಳಾಂತರ ಮಾಡ್ಬೇಕು ಅನ್ನೋದು ಡಿಮ್ಯಾಂಡು. ಈಗ ಆಲ್ರೆಡಿ ಈಗ ಫ್ಲಡ್ ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ಆಗ್ತದೆ ಹೇಗೆ? ಈಗ ಸದ್ಯಕ್ಕಂತೂ ನಮಗೆ ಜಾಸ್ತಿ ಆಗುತ್ತೋ ಅನ್ನೋ ಮನೋಭಾವನೆಯಿಂದನೇ ನಾವು ವಿಲೇಜನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಕಡಿಮೆ ಆಗುತ್ತೋ ಅಂತ ಅಂದ್ರೆ ನಾವು ಹೇಳಿದರೆ ಅವ್ರು ಯಾರೂ ಬರೋಕ್ಕೆ ರೆಡಿ ಇರಲ್ಲ.
ಯಾಕಂತಂದರೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅನ್ನೋದು ನಮ್ಗೆ ಕ್ಯಾಲ್ಕುಲೇಷನ್ ಇನ್ನು ನಮ್ಮ ಮೇಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಜಾಸ್ತಿ ಆಗ್ತದೆ ಅಂತೇಳಿ. ಅದೇ ಒಂದು ಮಾರ್ಗದರ್ಶನದಲ್ಲಿ ನಿರ್ದೇಶನದಂತೆ ನಾವು ಕೂಡ ಪೂರ್ತಿ ವಿಲೇಜನ್ನು ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಕ್ಯಾಮ್ರಾಮನ್ ವಿಜಯಕುಮಾರ್ ಗಾದ್ರೆ ಶಿವರಾಮ ಸುಂಡಿ ನ್ಯೂಸ್ 8